ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ದಾಟು. ಈ ಕತೆ ತುಮಕೂರಿನ ಹತ್ತಿರ ಇರೋ ತಿರುಮಲಾಪುರ ಅನ್ನೋ ಸಣ್ಣ ಹಳ್ಳಿಯಲ್ಲಿ ನಡೆಯುತ್ತೆ. ಆ ಹಳ್ಳಿಯಲ್ಲಿ ಎಲ್ಲ ಜಾತಿ ಧರ್ಮದವರು ಇರ್ತಾರೆ. ಆ ಹಳ್ಳಿಯ ಬ್ರಾಹ್ಮಣರ ಪೂಜಾರಿಯ ಮಗಳಾದ ಸತ್ಯಭಾಮ ಅನ್ನೋಳಿಗೆ ಅದೇ ಊರಿನ MLA ಮಗನಾದ ಶ್ರೀನಿವಾಸನ ಮೇಲೆ ಪ್ರೀತಿ ಉಂಟಾಗುತ್ತೆ. MLA ಗೌಡ್ರ ಜಾತಿಗೆ ಸೇರಿದವನು. ಇವರಿಬ್ಬರು ಮದುವೆ ಆಗಬೇಕು ಅಂತ ಅನ್ಕೋತಾ ಇರ್ತಾರೆ. ಆದರೆ ಅವನ ತಂದೆ ತಾಯಿ ಅದಕ್ಕೆ ಒಪ್ಪೋದಿಲ್ಲ. ಶ್ರೀನಿವಾಸನಿಗೆ ಬೇರೆ ಮದುವೆನ ಮಾಡ್ತಾರೆ. ಇದರಿಂದ ಬೇಸರಗೊಂಡ ಸತ್ಯ ಬೆಂಗಳೂರಿಗೆ ಬಂದು ಜೀವನ ಸಾಗಿಸೋದಕ್ಕೆ ಶುರು ಮಾಡ್ತಾಳೆ. ಏನೋ ಒಂದು ರೀಸನ್ನಿಂದ ವಾಪಸ್ಸು ಅವಳು ತನ್ನ ಹಳ್ಳಿಗೆ ಹೋಗಿ ತನ್ನ ತೋಟದಲ್ಲೇ ಅವಳು ಒಂಟಿಯಾಗಿ ಸೆಟ್ಲ್ ಆಗ್ತಾಳೆ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಶ್ರೀನಿವಾಸನ ಹೆಂಡತಿ ಕೂಡ ಸತ್ತೋಗ್ತಾಳೆ. ಇದ್ರ ಜೊತೆಗೆ ಊರಲ್ಲಿ ತುಂಬ ಕ್ಯಾಸ್ಟ್ ಪಾಲಿಟಿಕ್ಸ್ ಕೂಡ ನಡೆಯುತ್ತೆ. ಬ್ರಾಹ್ಮಣರು, ಲಿಂಗಾಯತರು, ಮಾದಿಗರು, ಗೌಡ್ರು ಅಂತ ಹೀಗೆ ಹಲವಾರು ಜಾತಿಗಳ ನಡುವೆ ಕಿತ್ತಾಟ ನಡೆಯುತ್ತೆ. ಹಾಗೆ ಹಲವಾರು ಸಾವು ನೋವುಗಳು ಕೂಡ ಸಂಭವಿಸುತ್ತೆ. ಒಂದೇ ಹಳ್ಳಿಗೆ ವಾಪಸ್ಸು ಬಂದ ಸತ್ಯ ಮತ್ತು ಶ್ರೀನಿವಾಸ ಕಡೆಗೂ ಮದುವೆ ಆಗ್ತಾರ, ಅಥವಾ ಹಳ್ಳಿಗೆ ಹಳ್ಳಿ ಈ ಜಾತಿ ಕಲಹದಿಂದ ನಾಶ ಹೊಂದುತ್ತಾ?